ನಾರ್ಮಲ್ ಆಗಿ ಸಾಮಾನ್ಯವಾಗಿ ಪುರುಷರಲ್ಲಿ ಕಾಡುವಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಪ್ರಾರಂಭಿಸೋಣ. ತುಂಬ ಜನ ಗಂಡಸರಲ್ಲಿ ಸಾಮಾನ್ಯವಾಗಿ ನಿಶಕ್ತಿ ಮತ್ತು ಸುಸ್ತು, ಒಂಚೂರು ಕೆಲಸ ಮಾಡಿದ್ರೇನೋ ಈಸಿಲಿ ಇಮಿಡಿಯೇಟ್ಲಿ ಸುಸ್ತಾಗೋದು, ಜಾಸ್ತಿ ಶಕ್ತಿ ಇರಲ್ಲ, ಆ ಥರ ಇರ್ತಾರೆ. ಇಲ್ಲಾಂದರೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇರುತ್ತೆ. ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಈಸಿಲಿ ತುಂಬ ಅವ್ರಿಗೆ ಎಲ್ಲ ಥರ ಇತರ ಸಮಸ್ಯೆಗಳು, ಆರೋಗ್ಯ ಹೆಲ್ತ್ ಇಶ್ಯೂಸ್ ತುಂಬ ಬರುತ್ತೆ. ಆಮೇಲೆ ಸ್ನಾಯುಗಳ ಬೆಳವಣಿಗೆ ಆಗಿರಲ್ಲ, ಅದರಿಂದನೂ ತುಂಬ ಲೀನ್ ಆಗಿ ಇರ್ತಾರೆ. ತುಂಬ ಜನ ಗಂಡಸರು ತುಂಬ ಲೀನ್ ಆಗಿರೋದು, ಜಾಸ್ತಿ ಸ್ಟ್ರೆಂತ್ ಸ್ಟ್ಯಾಮಿನಾ ಇರಲ್ಲ. ಆಮೇಲೆ ಅವ್ರದ್ದು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಅಂದರೆ ಫರ್ಟಿಲಿಟಿ ಅದು ಸ್ಪರ್ಮ್ ಕೌಂಟ್ ಅವ್ರದ್ದು ಕಮ್ಮಿ ಆಗುತ್ತೆ. ಸ್ಪರ್ಮ್ ಕೌಂಟ್ ಕಮ್ಮಿ ಆಗಿರೋದ್ರಿಂದ ಅವ್ರಿಗೆ ಇತರ ಸಮಸ್ಯೆಗಳು ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಆ ಥರ ಸಮಸ್ಯೆಗಳು ಎಲ್ಲ ಈಗ ನೋಡ್ತಾ ಇದ್ವಿ ಗಂಡಸರಲ್ಲಿ ಮೇನ್ಲಿ. ಹಾಗೆ ಡಾಕ್ಟರ್, ಈ ಪುರುಷರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣೋದಕ್ಕೆ ಕಾರಣ ಆದ್ರೂ ಏನು ಅಂತ? ಇದಕ್ಕೆ ತುಂಬಾ ಕಾರಣಗಳಿದಾವೆ. ಒಂದು ಸೆಡೆಂಟರಿ ಲೈಫ್ ಸ್ಟೈಲ್. ಈಗ ಪ್ರೆಸೆಂಟ್ ಎಲ್ಲರೂ ಜಾಸ್ತಿ ಮದ್ಯಪಾನ ಮಾಡೋದು, ಜಾಸ್ತಿ ಧೂಮಪಾನ ಮಾಡೋರಿಗೆ ಈ ಥರ ಪ್ರಾಬ್ಲಮ್ಸ್ ಯೂಶ್ವಲಿ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಜಾಸ್ತಿ ಜಂಕ್ ಫುಡ್ಸ್ ಅವೆಲ್ಲ ತಿನ್ನೋರಿಗೆ ನಾವು ಈ ಥರ ನೋಡ್ತೀವಿ. ಇಲ್ಲ ಅಂದರೆ ಕ್ರಾನಿಕ್ ಡಿಸೀಸಸ್, ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸಸ್, ಇಲ್ಲಾಂದರೆ ಹೈ ಬಿ ಪಿ ಇರೋರ್ಗೂ, ಶುಗರ್ಸ್ ಇರೋರ್ಗು ಈ ಥರ ಪ್ರಾಬ್ಲಮ್ಸ್ ಯೂಶ್ವಲಿ ನಾವು ನೋಡ್ತಾ ಇರ್ತೀವಿ. ಅವ್ರದ್ದು ಮಾಡೋ ಜಾಸ್ತಿ ಎಕ್ಸಸೈಸಸ್ ಇರಲ್ಲ, ಅವ್ರಿಗೆ ದಿನನಿತ್ಯ ವ್ಯಾಯಾಮ ಕಮ್ಮಿ ಇರುತ್ತೆ, ಅವ್ರಿಗೂ ಈ ಥರ ಸಿಮ್ಟಮ್ಸ್ನ ನಾವು ನೋಡ್ತೀವಿ. ಇನ್ನೊಂದು ಏಜ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ನಿಮಗೆ ವಯಸ್ಸು ಆಗ್ತಾನೂ ನಿಮ್ಮ ಬಾಡಿಯಲ್ಲಿ ಶಕ್ತಿನೂ ಕಮ್ಮಿ ಆಗುತ್ತೆ. ಈ ಥರ ಸಿಮ್ಟಮ್ಸು ಈ ಇದರಲ್ಲಿ ನೋಡ್ತೀವಿ ಮೇಯ್ನ್ಲಿ ನಾವು. ತುಂಬ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಆದರೆ ಈ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ನೀವು ಹೇಳಿರೋ ಹಾಗೆ ಬಿ ಬೆಟರ್ ಶಿಲಾಜಿತ್, ಶುದ್ಧೀಕರಿಸಿರುವಂತಹ ಶಿಲಾಜಿತನ್ನು ಸೇವಿಸಬೇಕು ಅಂತ. ಸೊ ಇದು ಯಾವ ರೀತಿ ಸಹಾಯ ಮಾಡುತ್ತೆ? ಬಿ ಬೆಟರ್ ಅವ್ರದ್ದು ಪ್ಯೂರಿಫೈಡ್ ಶಿಲಾಜಿತ್ ಪ್ರಾಡಕ್ಟ್ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರಿಂದ ಮೇಯ್ನ್ಲಿ ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆಗಿ ಜಾಸ್ತಿ ಆಗಿ ಅದನ್ನ ಸ್ಪರ್ಮ್ ಕೌಂಟ್ನ ಜಾಸ್ತಿ ಮಾಡುತ್ತೆ. ಸ್ಪರ್ಮ್ ಕೌಂಟ್ನ ಜಾಸ್ತಿ ಮಾಡೋದೇ ಅಲ್ಲ, ಅದರಿಂದ ಹೆಲ್ದಿ ಸ್ಪರ್ಮ್ಸ್ ರಿಲೀಸ್ ಆಗುತ್ತೆ. ಸೊ ಈ ಹೆಲ್ದಿ ಸ್ಪರ್ಮ್ಸ್ ಅವರು ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಯೂಸ್ ಆಗುತ್ತೆ. ಈಗ ತುಂಬ ಜನಗೆ ಕಪಲ್ಸ್ಗೆ ಮಕ್ಕಳಿಲ್ಲ ಅಂತ ತುಂಬ ಮೆಂಟಲ್ ಸ್ಟ್ರೆಸ್ ಆಗ್ತಿದ್ದಾರೆ, ತುಂಬ ಜನ ಡಿವೋರ್ಸ್ ತೊಗೊತಿದ್ದಾರೆ. ಸೊ ಇವೆಲ್ಲ ಸ್ಟ್ರೆಸ್ ಥಿಂಗ್ಸ್ ನಮಗೆ ಕಮ್ಮಿ ಆಗುತ್ತೆ. ಸ್ನಾಯುಗಳೆಲ್ಲ ಇಂಪ್ರೂವ್ ಆಗುತ್ತೆ, ಮಸಿಲ್ ಸ್ಟ್ರೆಂಥನಿಂಗೇನು ಯೂಸ್ ಆಗುತ್ತೆ ಇದು. ಆಮೇಲೆ ರೋಗ ನಿರೋಧಕ ಶಕ್ತಿನೂ ಇದು ಇಂಪ್ರೂವ್ ಮಾಡುತ್ತೆ. ಆದರೆ ನಾವು ಏನೇ ಹೇಳಿದ್ರು ಕೂಡ ಜನರಲ್ಲಿ, ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಈ ಪ್ರಾಡಕ್ಟನ್ನು ಯಾವ ರೀತಿ ನಂಬಬೇಕು ಅಂತ. ಯಾಕಂದರೆ ಆರೋಗ್ಯದ ವಿಚಾರ ಅಂತಂದರೆ ಡೈರೆಕ್ಟಾಗಿ ನಾವು ಸೇವನೆ ಮಾಡೋದ್ರಿಂದ ಯಾವುದಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಯಾವುದಾದ್ರೂ ಸರ್ಟಿಫಿಕೇಶನ್ ಇದಕ್ಕಿದೆಯಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಬಿ ಬೆಟರ್ದು ಪ್ಯೂರಿಫೈಡ್ ಶಿಲಾಜಿತ್ ಅನ್ನೋದು ಬರೀ ಹಿಮಾಲಯ ಮೌಂಟೇನ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಅಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರ ಜೊತೆಗೆ ನಾವು 84 ಎಸೆನ್ಷಿಯಲ್ ಮಿನರಲ್ಸ್ ನ ಆಡ್ ಮಾಡಿ, ಅದರ ಜೊತೆಗೆ ಫುಲ್ವಿಕ್ ಆಸಿಡ್ಸ್ ನ ಆಡ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ನ ತಯಾರಿ ಮಾಡಿದ್ವಿ. ಸೊ ಅದರಿಂದ 100% ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. NABL ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಸರ್ಟಿಫೈ ಮಾಡಿರೋದ್ರಿಂದ ಯಾವ ತರ ಅಡ್ಡ ಪರಿಣಾಮಗಳಂತೂ ಇರಲ್ಲ. ಇದು 100% ಪ್ಲಾನ್ ಬೇಸ್ಡ್ ಪ್ರಾಡಕ್ಟ್ ಪ್ಲಸ್ 100% ಸೇಫ್ ಇದೆ. ಸೊ ನಮ್ ಬಿ ಬೆಟರ್ ಪ್ರಾಡಕ್ಟ್ ಅಲ್ಲಿ ಒಂದು ಪರ್ಸನ್ ಎಷ್ಟು ಡೋಸೇಜ್ ತಗೋಬೇಕು, ಪ್ಲಸ್ ಯಾವ ಥರ ಹೆವಿ ಮೆಟಲ್ಸನ್ನು ಇಲ್ಲಾರ್ದೇ ನೋಡಿಕೊಂಡು ಈ ಪ್ರಾಡಕ್ಟ್ನ ತಯಾರಿ ಮಾಡಿ. ಸೊ ಯಾವ ಥರ ಸೈಡ್ ಎಫೆಕ್ಟ್ಸನ್ನು ಇರಲ್ಲ. ಬೆಸ್ಟ್ ರಿಸಲ್ಟ್ ಪಡೆಯೋದಕ್ಕೆ ಯಾವ ರೀತಿ ಸೇವಿಸಬೇಕು? ಪ್ಯೂರಿಫೈಡ್ ಶಿಲಾಜಿತ್ ಬಂದ್ಬಿಟ್ಟು ಹಿಮಾಲಯ ಮೌಂಟೇನ್ಸ್ ಅಲ್ಲಿ ಮಾತ್ರನ ಸಿಗೋದು. ಸೊ ಅಲ್ಲಿಂದ ನಾವು ಕಲೆಕ್ಟ್ ಮಾಡಿಕೊಂಡು ಇದನ್ನ ಪ್ಯೂರಿಫೈ ಮಾಡಿ ಇಲ್ಲಿ 84 ಎಸೆನ್ಷಿಯಲ್ ಮಿನರಲ್ಸ್ನ ಇನ್ಕ್ಲೂಡ್ ಮಾಡಿ ವಿತ್ ಫುಲ್ವಿಕ್ ಆಸಿಡ್ ಜೊತೆಗೆ ಇದನ್ನ ತಯಾರಿ ಮಾಡಿರೋದ್ರಿಂದ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದೆ ಅಂಡ್ 100% ರಿಸಲ್ಟ್ಸ್ ಇದೆ. ಆಮೇಲೆ ಇದನ್ನ ಹೇಗೆ ತಗೋಬೇಕು ಅಂದ್ರೆ ಬೆಳಗ್ಗೆ ಒಂದು ಮಾತ್ರೆ, ರಾತ್ರಿಗೆ ಒಂದು ಮಾತ್ರೆ, ಊಟ ಆದ್ಮೇಲೆ ತಗೊಳ್ಬೇಕು. ಡಾಕ್ಟರ್, ಈಗ ಬಿ ಬೆಟರ್ ಈ ಪ್ಯೂರಿಫೈಡ್ ಶಿಲಾಜಿತನ್ನು ತಗೊಳ್ಬೇಕಾದ್ರೆ ಆ ಪಥ್ಯಗಳನ್ನ ಇಡೋದಾಗಿರ್ಬೋದು, ಇದೆಲ್ಲ ಏನಾದರೂ ಮಾಡಬೇಕಾಗುತ್ತಾ? ಹೌದು, ಬಿ ಬೆಟರ್ ಅವ್ರದ್ದು ಪ್ಯೂರಿಫೈಡ್ ಶಿಲಾಜಿತ್ ತಗೊಳ್ಳುವಾಗ ಹಾರ್ಸ್ ಗ್ರಾಮ್ ಅದನ್ನ ನೀವು ತಿನ್ನಂಗಿಲ್ಲ. ಹಾರ್ಸ್ ಗ್ರಾಮ್ ತಿನ್ನಬಾರ್ದು. ಯೂಶ್ವಲಿ ಅದು ಹುರ್ಲಿಕಾಲ್ ಅಂತ ಹೇಳ್ತೀವಿ, ಅದನ್ನ ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ನಿಮ್ಮ ರೆಗ್ಯುಲರ್ ಡೈಟಲ್ಲಿ ಸಿಹಿ ಮತ್ತು ಕಹಿ ಊಟನ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಅದರ ಜೊತೆಗೆ ಮದ್ಯಪಾನ, ಧೂಮಪಾನನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಸೊ ನಿಮಗೆ ಯಾವಾಗ ಈ ಥರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದೆಯೋ ಅವಾಗ ನೀವು ಕಂಪ್ಲೀಟ್ಲಿ ಸ್ಮೋಕ್ ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ಶಿಲಾಜಿತ್ ತಗೊಂಡ್ರೆ ನಿಮ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಇರುತ್ತೆ. ಈಗ ತುಂಬ ಜನ ಇನಿಷಿಯಲ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ಸ್ ತಗೊಳ್ಳಲ್ಲ. ತುಂಬ ಜನ ಫರ್ಟಿಲಿಟಿ ಸೆಂಟರ್ಸ್ ಇಲ್ಲ IVFs ಪ್ರೊಸೀಜರ್ಸ್ ಅಂತ ತುಂಬ ಟ್ರೈ ಮಾಡ್ತಿದ್ದಾರೆ, ಬಟ್ ಅದರಿಂದನೂ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಕಾಣಿಸ್ತಿಲ್ಲ. ಬಟ್ ತುಂಬ ಜನಗೆ ನಾವು ಸಜೆಸ್ಟ್ ಮಾಡಿದ್ವಿ, ನಾವು ನೋಡಿದಂಗೆ ತುಂಬ ಈ ಮೆಡಿಸಿನ್ಸ್ ತೊಗೊಂಡ್ಮೇಲೆ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ತು, ಒಳ್ಳೆ
ಒಳ್ಳೆ ಥರ ಕನ್ಸೀವ್ ಆಗಿದ್ದಾರೆ, ಇವೆಲ್ಲ ಒಳ್ಳೆ ರಿಸಲ್ಟ್ಸ್ ನಾವು ನೋಡಿದ್ವಿ. ಸೊ ನಾವು ಈ ಪ್ರಾಡಕ್ಟ್ ತಗೊಳ್ಳುವಂಥ ಸಮಯದಲ್ಲಿ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವುದಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕಾ? ಹೌದು, ಈಗ ತುಂಬ ಜನಕ್ಕೆ ಸ್ಟ್ರೆಸ್ಸಿಂದನೂ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ತುಂಬ ಚೆನ್ನಾಗಿ ನಿದ್ದೆ ಇರಬೇಕು, ಮಿನಿಮಮ್ 8 hours ಆಫ್ ಸ್ಲೀಪ್ ಇರಬೇಕು. ಆಮೇಲೆ ಲೈಕ್ ಜಾಸ್ತಿ ಹೈಡ್ರೇಷನ್ ಮಾಡ್ಕೋಬೇಕು, ನೀರು ಕುಡಿಯೋದು ಎಲ್ಲ ಪ್ಲೆಂಟಿ ಆಫ್ ಲಿಕ್ವಿಡ್ ಡೈಟ್ಸ್ ತಗೋಬೇಕು. ಅದ್ರ ಜೊತೆಗೆ ಫುಡ್ಡಲ್ಲಿ ಜಾಸ್ತಿ ಜಂಕ್ ಫುಡ್ಸು ಅವೆಲ್ಲ ತಿನ್ನಬಾರ್ದು. ನಿಮ್ಮ ದಿನ ಊಟದಲ್ಲಿ 1 ಗ್ಲಾಸ್ ಹಾಲು ಪ್ಲಸ್ 2 ಮೊಟ್ಟೆ ಇನ್ಕ್ಲೂಡ್ ಮಾಡ್ಕೊಳ್ರಿ ಅಷ್ಟೇ. ಸೊ ಇಷ್ಟೊಳ್ಳೆ ಬೆನಿಫಿಟ್ಸ್ ಇರುವಂಥ ಪ್ರಾಡಕ್ಟನ್ನು ಜನರು ಆರ್ಡರ್ ಮಾಡೋದಾದರೂ ಹೇಗೆ? ಬಿ ಬೆಟರ್ ಪ್ಯೂರಿಫೈಡ್ ಶಿಲಾಜಿತ್ ಆರ್ಡರ್ ಮಾಡೋದು ತುಂಬ ಈಸಿ ಇದೆ. ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ನ ಡೈರೆಕ್ಟ್ ಪ್ಲೇಸ್ ಮಾಡ್ಕೋ. ಸೊ ಖಂಡಿತವಾಗ್ಲೂ ತುಂಬ ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಬಿ ಬೆಟರ್ ಕಂಪನಿ ಔಷಧ ನಾನು ನನ್ನ ಫ್ಯಾಮಿಲಿ ಯೂಸ್ ಮಾಡ್ತಾ ಇದ್ದೀವಿ. ಡೈಲಿ 2 ಡೋಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿ ಬೆಟರ್ ಅವರ ಅಶ್ವಗಂಧನ ಯೂಸ್ ಮಾಡ್ತಾ ಇದ್ದೀನಿ. ನೋವೆಲ್ಲ ಕಮ್ಮಿ ಆಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇಲ್ಲ. 2 ಬಾಟ್ಲ್ ಯೂಸ್ ಮಾಡಿದ್ಮೇಲೆ ಮುಕ್ಕಾಲು ಭಾಗ ನೋವಾಯಿತು. ಬಾಡಿಯಲ್ಲಿ ಏನೋ ಒಂಥರ ಉತ್ಸಾಹ. ಪ್ರತಿಯೊಬ್ಬರು ಕೂಡ ಇದನ್ನ ನಂಬಿ ನೀವು ಬಳಸಬಹುದು. ಬಿ ಬೆಟರ್ ಅವರ ಟ್ಯಾಬ್ಲೆಟ್ ಅನ್ನ ತರಿಸ್ಕೊಂಡು ತಿಂದ್ಮೇಲೆ ನೋವೆಲ್ಲ ಕಮ್ಮಿ ಆಯ್ತು. ಬಿ ಬೆಟರ್ ಜಾಯಿಂಟ್ ಸಪೋರ್ಟ್ ಆರ್ಡರ್ ಮಾಡಿ ನಾನು ತಗೊಂಡೆ. 1.5 ತಿಂಗಳಲ್ಲಿ ನನ್ನ ಕಾಲ್ ನೋವೆಲ್ಲ ಪೂರ್ತಿಯಾಗಿ ಗುಣ ಆಯ್ತು. ಬಿ ಬೆಟರ್ ಮಧುಮೇಹ ಟ್ಯಾಬ್ಲೆಟ್ ತಗೊಂಡೆ, 6 ತಿಂಗಳು ಯೂಸ್ ಮಾಡಿದೆ, ನನಗೆ ಒಳ್ಳೆ ರಿಸಲ್ಟ್ ಬಂತು. ನಾನೇ 2 ಬಾಕ್ಸ್ ಯೂಸ್ ಮಾಡಿದ್ಮೇಲೆ ಪೂರ್ತಿ ರಿಸಲ್ಟ್ ಬಂತು. 55 ದಿನದಲ್ಲಿ ಎಲ್ಲವೂ ಕೂಡ ಕಮ್ಮಿ ಆಯಿತು. ತುಂಬಾ ಸಂತೋಷವಾಗಿದ್ದೀನಿ. 1 ತಿಂಗಳಲ್ಲಿ ಎಲ್ಲವೂ ಕೂಡ ಗುಣ ಆಗ್ಬಿಟ್ಟಿದೆ. ಸಂತೋಷವಾಗಿದ್ದೀನಿ. ಈ ಔಷಧ ಬಿ ಬೆಟರ್ನ ಆಯುರ್ವೇದಿಕ್ ಔಷಧವಾಗಿದೆ, ತುಂಬ ಚೆನ್ನಾಗಿದೆ. ನಿಯಮಿತವಾಗಿ ಬಳಸ್ತಾ ಇದ್ದೀನಿ, ಅತ್ಯುತ್ತಮವಾಗಿದೆ, ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಬಿ ಬೆಟರ್ ಥ್ಯಾಂಕ್ಸ್. ಬಿ ಬೆಟರ್ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿದೆ. ಯಪ್ಪನ್ ಯಾತ್ರೆ ಮಾಡ್ತಾ ಇದ್ದೀನಿ, ನಂಗೆ ನೋವಿಲ್ಲ, ಏನೂ ಇಲ್ಲ, ಚೆನ್ನಾಗಿದ್ದೀನಿ.